ನಮಸ್ಕಾರ. ನನ್ನ ಹೆಸರು ವೈದ್ಯ ಪ್ರವೀಣ್ ಪಾಟೀಲ್ ಅಂಥೇಳಿ. ಇವತ್ತಿನ ದಿವಸ ನೀವು ಹೆಡ್ಡಿಂಗ್ ನೋಡಿರ್ಬೋದು. ಒಂದೇ ಒಂದು ಇಂಜೆಕ್ಷನ್ನಿಂದ ಹೆಣ್ಣು ಮಕ್ಕಳಲ್ಲಿ ಗರ್ಭಕಂಟಕ ಸರ್ವೈಕಲ್ ಕ್ಯಾನ್ಸರ್ ಅಂತೇನು ಹೇಳ್ತೇವೆ, ಅದನ್ನು ತಡೆಗಟ್ಟಬಹುದಾಗಿದೆ. ಏನು ಹಂಗಂದ್ರೆ ಏನು, ಯಾಕೆ ಬರುತ್ತಾ ಫಸ್ಟ್ ನೋಡೋಣ, ಅದು ಹೆಂಗೆ ತಡೆಗಟ್ಬೋದು ಅಂತ ನಂತರ ಹೇಳ್ತಾನೆ. ಇಲ್ಲಿ ನೋಡ್ರಿ, ಇದು ಗರ್ಭಕೋಶ. ಇಷ್ಟು ಭಾಗ ಇಷ್ಟು ಹಿಡಿದು ಇನ್ನು ಮೇಲಿನ ಭಾಗ ಏನೈತಿ ಇದೆಲ್ಲ ಕೆಳಗೆ ಹೊಟ್ಟೆ ಒಳಗಿರುತ್ತೆ. ಇದು ಗರ್ಭಕೋಶ, ಇದು ಅಂಡಾಂಶ, ಓವ್ರೀಸ್ ಅಂತೇನು ಹೇಳ್ತೇವೆ, ಆ ಓವ್ರೀಸ್ ಇವು. ಇದು ಫಾಲೋಪಿಯನ್ ಟ್ಯೂಬ್, ಇನ್ಫಂಡಿಬುಲಮ್ಮು, ಫಾಲೋಪಿಯನ್ ಟ್ಯೂಬ್ಸು, ಇದು ಯೂಟ್ರಸ್ಸು. ಇಷ್ಟೇನು ಹೇಳ್ತಿದ್ದೀವಿ, ಇದು ಸರ್ವಿಕ್ಸ್. ಇದು ಗರ್ಭಕಂಟಕ ಅಂದರೆ ಗರ್ಭದ ಕಂಠ ಭಾಗ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಈ ಪ್ರದೇಶದಾಗ ಏನೈತಿ, ಸೊ ಕ್ಯಾನ್ಸರ್ ಏನು ಉಂಟಾಗತ್ತಾ ಅದು CA ಸರ್ವಿಕ್ಸು, ಕ್ಯಾನ್ಸರ್ ಆಫ್ ದ ಸರ್ವಿಕ್ಸು ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳ್ತಾರೆ. ಇನ್ನು ನೋಡಿದಾರ ಇದು ಯಾಕೆ ಬರುತ್ತೆ ಅಂದ್ರೆ, ಇದೊಂದು ವೈರಸ್ನಿಂದ ಬರುತ್ತೆ. ಅದರ ಹೆಸರು ಎಚ್ ಪಿ ವಿ ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂಥೇಳಿ. ಇದರೊಳಗೆ ಮುಖ್ಯವಾಗಿ 4 ಪ್ರಭೇದಗಳು: HPV6, HPV11, HPV16 ಮತ್ತು HPV18. ಈ 4 ವೈರಸ್ ಸುಮಾರು 80% CA ಸರ್ವಿಕ್ಸ್ನಾಗ ಕಾರಣ ಆಗ್ತಾವೆ. ಇನ್ನಿಷ್ಟು ವೈರಸ್ ಪ್ರಭೇದಗಳದಾವು, ಅವು ರೆಸ್ಟ್ ಆಫ್ 20%ಗೆ ಕಾರಣ ಆಗ್ತಾವೆ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ, ನಮ್ಮ ಮಾನ್ಯ ಮಂತ್ರಿಗಳಾದಂತಹ ಶ್ರೀಮಾನ್ ನರೇಂದ್ರ ಮೋದಿಯವರು 2026 ಫೆಬ್ರವರಿ 28ರಂದು ಈ ಒಂದು ವ್ಯಾಕ್ಸಿನನ್ನು ಜನಸಾಮಾನ್ಯರಿಗಾಗಿ ಪುಕ್ಕಟೆಯಾಗಿ ಗೌರ್ಮೆಂಟ್ ಸೆಕ್ಟರ್ನಾಗ ಸಿಗುವಂಗೆ ಮಾಡ್ಯಾರ. ಇದರಿಂದ ಮುಂಚೆ 2 ವ್ಯಾಕ್ಸಿನ್ನು, 3 ವ್ಯಾಕ್ಸಿನ್, 2 ಚುಚ್ಚುಮದ್ದು, 3 ಸಲ ಹಿಂಗೆ ತೊಗೋತಿದ್ರು. ಬಟ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ WHO ರೆಕಮೆಂಡೇಷನ್ ಪ್ರಕಾರ ಮತ್ತು ಭಾರತೀಯ ವಿಜ್ಞಾನಿಗಳ ಪ್ರಕಾರ ಒಂದೇ ಒಂದು ಚುಚ್ಚುಮದ್ದು ಸಾಕು ಅಂತ ತೀರ್ಮಾನಕ್ಕೆ ಬಂದಾರ. ಯಾವ ಹೆಣ್ಣುಮಕ್ಕಳು 14 ವರ್ಷಕ್ಕಿಂತ ಕೆಳಗಿನವ್ರು ಇರ್ತಾರೆ, ಅಂದರೆ 9ರಿಂದ 14 ಅಂತ ಹೇಳ್ಬೋದು, ಆ ಹೆಣ್ಣು ಮಕ್ಕಳಿಗೆ ಒಂದೇ ಒಂದು ಇಂಜೆಕ್ಷನ್ ಕೊಡೋದ್ರಿಂದ ಅವರು ಏನು ವಯಸ್ಸು ಆದ್ಮೇಲೆ ಬರಬಹುದಾಗಿರುವಂತಹ ಸಾಧ್ಯತೆ ಇರುತ್ತೆ, ಅದನ್ನು ಇವತ್ತು ತಡೆಗಟ್ಬೋದು. ಇದನ್ನು ಹೊರಗಡೆ ಈ ಇಂಜೆಕ್ಷನ್ ತೊಗೊಳಕ್ಕೆ ಹೋದ್ರೆ 3,000 to 4,000 ರೂಪಾಯಿ ಐತಿ. ಗಾರ್ಡಿಸಿಲ್ 4 ಅನ್ನೋ ಒಂದು ಇಂಜೆಕ್ಷನ್ನು, ಆಮೇಲೆ ಸರ್ವಿವ್ಯಾಕ್ ಅನ್ನೋ ಒಂದು ಇಂಜೆಕ್ಷನ್ನು, 2 ಇಂಜೆಕ್ಷನ್ ಗೌರ್ಮೆಂಟ್ ಸೆಕ್ಟರ್ನಾಗ ಫ್ರೀ ಆಫ್ ಕಾಸ್ಟ್ನಾಗ ಅದಾವೆ. ಹೊರಗಡೆ ತೊಗೊಳಕ್ಕೆ ಹೋದ್ರೆ 3,000 to 4,000 ರೂಪಾಯಿ ಒಂದು ಇಂಜೆಕ್ಷನ್ನಿಗೆ. ಅದು ಫ್ರೀ ಆಫ್ ಕಾಸ್ಟ್ನಾಗ ನಮ್ಮ ಗೌರ್ಮೆಂಟ್ ವತಿಯಿಂದ ನಮಗೆ ಸಿಗಾಕತ್ತೈತಿ. ಯಾರಿಗೆ ಅದು ಕಡ್ಡಾಯ ಇಲ್ಲ. ಕಡ್ಡಾಯ ಇಲ್ಲ ಅಂದಮೇಲೆ ಹಾಗೇನ್ರೆ ಸ್ಕೂಲ್ನಾಗ ಕೊಡಬೇಕಾಗಿ ಬಂತಂದ್ರೆ ಪೇರೆಂಟ್ಸ್ ಅಂದ್ರೆ ಪಾಲಕರ ಸಹಿಗಾಗಿ ನಿಮ್ಮ ಮನೆಗೆ ಬರಬಹುದು. ಅದು ಆವಾಗ ಏನಿದು ಗರ್ಭಕಂಠ ಕ್ಯಾನ್ಸರ್ ಅಂದ್ರೇನು, ಅದಕ್ಕೆ ಯಾವ ಚುಚ್ಚುಮದ್ದು ಅಂಥೇಳಿ ನಿಮಗೆ ಮಾಹಿತಿ ಇರಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡೋಕ್ಕತ್ತೈತಿ. ಸೊ ಇದು 4 ಪ್ರಭೇದಗಳನ್ನು ತಡೆಗಟ್ಬೋದು. ಈ ಒಂದು ಇಂಜೆಕ್ಷನ್ನಿಂದ ಸುಮಾರು 80% ಚಾನ್ಸಸ್ ನಾವನ್ನು ತಡೆಗಟ್ಬೋದು ಅಂತ ಆಗತ್ತೆ. ಇನ್ನೊಂದು ಇಂಜೆಕ್ಷನ್ ಐತಿ, ಗಾರ್ಡಿಸಿಲ್ 9 ಅಂಥೇಳಿ, ಅದು ಸುಮಾರು 10,000 ರೂಪಾಯಿಗೆ ಒಂದೈತಿ. ಅದು ಬೇರೆ ವಿಷಯ, ಅದನ್ನು ನಾವು ಮತ್ತೊಂದು ಸಲ ಮಾತಾಡೋಣ. 2 ವ್ಯಾಕ್ಸಿನ್ನು ಇವೇನು ಹೊಸ ಮತ್ತು ಚುಚ್ಚುಮದ್ದು ಇದು ಏನೋ ಹೊಸದಾಗಿ ಬಂದುಬಿಡ್ತು, ಇದೇನೋ ಎಷ್ಟು ಸೇಫ್ ಐತೋ ಇಲ್ಲೋ ಅನ್ನೋ ಇದು ಬೇಕಾತಂತಂದ್ರೆ ಮಾಹಿತಿ ಹಾಗೇನು ಮನಸ್ಸಿನೊಳಗೆ ಸಂಶಯ ಇತ್ತಂತಂದ್ರೆ ಓಕೆ. ಇದೇನು ಇಂಡಿಯನ್ ಮೇಡ್ ಐತಿ, ಅದು ಇತ್ತಿತ್ತಲಾಗಿ ಬಂದದ್ದು. ಬಟ್ ಗಾರ್ಡಿಸಿಲ್ ಅನ್ನೋದು 2006ರಿಂದ ಮಾರ್ಕೆಟ್ನಾಗ ಐತಿ. ಸಾಕಷ್ಟು ಜನ ಅದನ್ನು ತೊಗೋತಾ ಇದ್ದಾರೆ. ಇದು FDA ಅಪ್ರೂವ್ಡ್ ಐತಿ. ಅಂದ್ರೆ USA ಬೇಸ್ಡ್, ಇದು ಅಮೇರಿಕಾ ಬೇಸ್ಡ್ ಕಂಪ್ನಿ ಇದನ್ನು ತಯಾರು ಮಾಡೈತಿ. 2006ರಿಂದನೂ ಇದನ್ನು ಜನ ತೊಗೋತಾ ಇದ್ದಾರೆ. ಅಂದರೆ 20 ವರ್ಷದಿಂದ ಇದು ಮಾರ್ಕೆಟ್ನೊಳಗೆ ಐತಿ. ಗಾರ್ಡಿಸಿಲ್ 4 ಅನ್ನೋದು, ಸರ್ವಿವ್ಯಾಕ್ ಅನ್ನೋದು ಇತ್ತಿತ್ತಲಾಗಿ ಮಾರ್ಕೆಟಿಂಗ್ ಮಾಡೈತಿ. ಎರಡೂ ಈ 4 ಪ್ರಭೇದಗಳ ಮೇಲೆ, HPV 4 ಪ್ರಭೇದಗಳ ಮೇಲೆ ಈಕ್ವಲಿ ಎಫೆಕ್ಟಿವ್ ಅದಾವೆ. ಸೊ ಯಾವುದಾದ್ರೂ ತೊಗೋಬೋದು. 2 ಗೌರ್ಮೆಂಟ್ ಸೆಕ್ಟರ್ನಾಗ ಅವೈಲೇಬಲ್ ಅದಾವೆ. ಇದು ಸೇಫ್ ಅಂತ ಹೇಳಿ ಗಾರ್ಡಿಸಿಲ್ 4 ಸುಮಾರು 20 ವರ್ಷದಿಂದ ಐತಿ. ಒಂದು 4-5 ವರ್ಷದಿಂದ ಇದು ಸರ್ವಿವ್ಯಾಕ್ ಇದು ಒಂದು ಬಂದೈತಿ. ನಾವೇನು ಕೋವಿಡಿಗೆ ಇಂಡಿಯನ್ ಮೇಡ್ ವ್ಯಾಕ್ಸಿನ್ ತೊಗೊಂಡಿವಲ್ಲ, ಅದ ಕಂಪ್ನಿ ಇಂಡಿಯನ್ ಸಿರಮ್ನಿಂದನೇ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಕತ್ತಾರ.
ಸೊ ಈ ಒಂದು ಮಾಹಿತಿಯನ್ನು ನೀವು ತಿಳ್ಕೊಂಡ ಮೇಲೆ, ಇದರ ಉಪಯುಕ್ತತೆಯನ್ನು ತಿಳ್ಕೊಂಡ ಮೇಲೆ, ಇದ್ರ ಸೇಫ್ಟಿ ಎಷ್ಟೈತೆ ಅನ್ನೋ ಒಂದು ಅಂದಾಜು ನಿಮ್ಗೆ ಸಿಕ್ಕ ಮೇಲೆ ನೀವು ಒಪ್ಪಿಗೆ ಕೊಟ್ಟರೆ ನಿಮ್ಮ ಮಕ್ಕಳಿಗೆ ಇದು ವ್ಯಾಕ್ಸಿನನ್ನು ಕೊಡ್ತಾರೆ, ಸ್ಕೂಲ್ನಾಗ ಕೊಡ್ತಾರೆ. ಇಲ್ಲ ನೀವೇ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಈ ಒಂದು ವ್ಯಾಕ್ಸಿನನ್ನು ತೊಗೋಬೋದು. ಸೊ ಒಂದು ಇಂಜೆಕ್ಷನ್ನು ಹೆಣ್ಣು ಮಗುವಿಗೆ ಅವಳ ಮುಂದಿನ ದಿನಮಾನದಲ್ಲಿ ಬರ್ಬೋದಂತಹ ಸಾಕಷ್ಟು ಸಾಧ್ಯತೆಗಳನ್ನು ತಳ್ಳಿ ಹಾಕುವಂಥ ಸಾಮರ್ಥ್ಯ ಈ ಒಂದು ಇಂಜೆಕ್ಷನ್ಗೆ ಐತಿ. ನಿಮ್ಗೆ ಈ ಮಾಹಿತಿ ಬಗ್ಗೆ ಮತ್ತೇನರೆ ಡೌಟ್ಸ್ ಇತ್ತಂದ್ರೆ, ಮತ್ತೇನರೆ ನಿಮಗೆ ಕೇಳಬೇಕಾಯ್ತಂದ್ರೆ ಕಾಮೆಂಟ್ ಬಾಕ್ಸ್ನಾಗ ನೀವೇನಾರು ಬರೋದಂದ್ರೆ ಅದಕ್ಕೆ ಉತ್ತರಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ. ಧನ್ಯವಾದಗಳು.